ರಾಜ್ಯ ರಾಜಕೀಯದಲ್ಲಿ ನೆಕ್ಸ್ಟ್ ಸಿಎಂ ಸುಂಟರ ಗಾಳಿ ಈಗಾಗಲೇ ಎದ್ದಿದೆ. ಸತೀಶ್ ಜಾರಕಿಹೊಳಿ ಹೆಸರನ್ನೇ ಯತೀಂದ್ರ ಅವರು ಹೇಳಿದ್ಯಾಕೆ? ಪವರ್ ಟಿವಿಯಲ್ಲಿ ಈ ಕ್ಷಣದ ಮೆಗಾ ಇನ್ಸೈಡ್ ಸುದ್ದಿ. ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನೇ ಯಾಕೆ ಉಲ್ಲೇಖ ಮಾಡಿದ್ರು? ಪವರ್ ಟಿವಿಯಲ್ಲಿ ಈ ಕ್ಷಣದ ಮೆಗಾ ಇನ್ಸೈಡ್ ಸ್ಟೋರಿ. ನಂಬರ್ 1, ಸಿದ್ದರಾಮಯ್ಯ ಅವರ ಅತ್ಯಾಪ್ತರಲ್ಲಿ ಗುರುತಿಸಿಕೊಂಡಿರುವಂಥದ್ದು. ಒಂದಷ್ಟು ವಿಚಾರಗಳ ಬಗ್ಗೆ ಹೇಳೋದಾದ್ರೆ, ಇನ್ನು ಎರಡನೇದಾಗಿ ಸತೀಶ್ ಜಾರಕಿಹೊಳಿ ಕಿತ್ತೂರು ಕರ್ನಾಟಕ ಭಾಗದವರು. ಸತೀಶ್ ಜಾರಕಿಹೊಳಿ ಅವರಿಗೆ ರಾಜಕೀಯ ಅನುಭವ ಇದೆ. ಅಹಿಂದ ವೋಟ್ ಬ್ಯಾಂಕ್ನತ್ತ ಚಿತ್ತ ಹರಿಸಿರುವಂಥದ್ದು ಸತೀಶ್ ಜಾರಕಿಹೊಳಿ ಅವರು. ಸಿದ್ದರಾಮಯ್ಯ ಅವರಿಗೆ ನಂಬಿಕಸ್ತ ಸತೀಶ್ ಜಾರಕಿಹೊಳಿ ಅವರು. ಡಿಕೆಶಿ ಅಷ್ಟೇ ಶಕ್ತಿಶಾಲಿಯಾಗಿದ್ದಾರೆ ಟ್ರಬಲ್ ಶೂಟರ್. ರಾಜಕೀಯ ಸನ್ನಿವೇಶಗಳಲ್ಲಿ ಬಲಿಷ್ಠ ನಾಯಕ ಅನ್ನುವಂತಹ ಬಿರುದನ್ನ ಕೂಡ ಸತೀಶ್ ಜಾರಕಿಹೊಳಿ ಅವರು ಪಡೆದುಕೊಂಡಿದ್ದಾರೆ. ನವೆಂಬರ್ ಕ್ರಾಂತಿಗೆ ಕೌಂಟರ್ ಕೊಡಲು ಪ್ರಬಲ ಹೆಸರು ಬೇಕಾಗಿತ್ತು. ವಯಸ್ಸು, ಅನುಭವ, ಜಾತಿ ಎಲ್ಲದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಸೂಕ್ತ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಪ್ತ ವಲಯದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಗುರುತಿಸಿಕೊಂಡಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರಾಘವೇಂದ್ರ. ರಾಘವೇಂದ್ರ, ಇದು ಬಹಳಷ್ಟು ದಿನಗಳಿಂದಲೂ ಕೂಡ ಇನ್ನು ಸ್ವಪಕ್ಷದ ನಾಯಕರೇ ಕೂಡ ಸಿಎಂ ಚೇಂಜಸ್ ಏನೂ ಇಲ್ಲ, ಈಗ ಅವರೇ 5 ವರ್ಷ ಮುಂದುವರಿತಾರೆ ಅಂತಲೂ ಕೂಡ ಸ್ವಪಕ್ಷದ ನಾಯಕರೇ ಹೇಳ್ತಾ ಇರ್ತಾರೆ. ನವೆಂಬರ್ ಸೆಪ್ಟೆಂಬರ್ ಕ್ರಾಂತಿಯನ್ನ ಹೇಳುವಂಥದ್ದು ಸ್ವಪಕ್ಷದ ನಾಯಕರೇ. ಅದರ ಮಧ್ಯೆ ಈಗ ಯತೀಂದ್ರ ಅವರ ಹೇಳಿಕೆ ಕೂಡ ಸಾಕಷ್ಟು ಈಗಾಗಲೇ ಚರ್ಚೆಗೂ ಕೂಡ ಕಾರಣವಾಗ್ತದೆ, ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇರುವಂಥದ್ದು. ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳಿಸೋದಾದ್ರೆ? ಕುಸುಮ, ಪ್ರಮುಖವಾಗಿ ನಿನ್ನೆ ಸಿದ್ದರಾಮಯ್ಯನವರ ಪುತ್ರ MLC ಆಗಿರ್ತಕ್ಕಂಥ ಯತೀಂದ್ರ ಅವರು ಒಂದು ಹೇಳಿಕೆ ಏನಿದೆ, ಇದೀಗ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ನವೆಂಬರ್ ಕ್ರಾಂತಿಗೆ ಈ ಒಂದು ಹೇಳಿಕೆಯನ್ನು ಸಹ ಮುನ್ನುಡಿಯನ್ನ ಬರೆಯುತ್ತಾ ಅನ್ನೋದ್ರ ಬಗ್ಗೆನೂ ಸಹ ಇದೀಗ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಏನು ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನೇ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದ್ಯಾಕೆ ಅನ್ನೋದ್ರ ಬಗ್ಗೆನೂ ಸಹ ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ಮತ್ತೆ ಸಿದ್ದರಾಮಯ್ಯನವರಿಗೆ ಹೋಲಿಕೆ ಏನು ಅನ್ನೋದ್ರ ಬಗ್ಗೆ ಯತೀಂದ್ರ ಅವರು ವಿಸ್ತೃತವಾಗಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಅಹಿಂದ, ಅಲ್ಪಸಂಖ್ಯಾತ, ಹೀಗೆ ಎಲ್ಲಾ ಜಾತಿವಾರು, ಪ್ರದೇಶವಾರು ಇವುಗಳನ್ನ ಒಂದು ತಮ್ಮ ಹತೋಟಿಗೆ ಇಟ್ಕೊಂಡಿರ್ತಕ್ಕಂಥ ನಾಯಕ ಸತೀಶ್ ಜಾರಕಿಹೊಳಿ ಅವರು. ಎಲ್ಲಾ ಸಮುದಾಯದವರಾಗಿರ್ಬೋದು, ಯಾರೇ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಎಲ್ಲರ ಹತ್ರನೂ ಸಹ ಚೆನ್ನಾಗಿದ್ದಾರೆ. ಸಿದ್ದರಾಮಯ್ಯನವರಂತೆನೆ ಏನು ಕೆಲವೊಂದಿಷ್ಟು ತತ್ವ ಸಿದ್ಧಾಂತಗಳನ್ನ, ಪ್ರಗತಿಪರವಾಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳಿಗೆ ಅಂಟಿಕೊಂಡಿರ್ತಕ್ಕಂಥ ನಾಯಕ ಸತೀಶ್ ಜಾರಕಿಹೊಳಿ ಅವರು. ಜೊತೆಗೆ ವಾಲ್ಮೀಕಿ ಸಮುದಾಯ ಏನಿದೆ, ಆ ವಾಲ್ಮೀಕಿ ಸಮುದಾಯದಲ್ಲಿ ಪ್ರಬಲ ನಾಯಕ DK ಶಿವಕುಮಾರ್ ಅಷ್ಟೇ ಪ್ರಬಲ ನಾಯಕನಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅಂತಲೂ ಸಹ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿ ಆಪರೇಷನ್ ಅನ್ನ ಮಾಡ್ತಾರೆ, DK ಶಿವಕುಮಾರ್ ಅವರು ಸ್ವಲ್ಪ ಜೋರಾಗಿ ಆಪರೇಷನ್ ಮಾಡ್ತಾರೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಮತ್ತೆ DK ಶಿವಕುಮಾರ್ ಅವರ ನಡುವಿನ ವ್ಯತ್ಯಾಸವನ್ನ ಸಹ ಯತೀಂದ್ರ ಅವರು ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಉತ್ತರಾಧಿಕಾರಿಯ ಪಟ್ಟಕ್ಕೆ ಈಗಾಗಲೇ ಫೈಟ್ ನಡೀತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವರಂತ ನೆರವಾಗುವಂತಹ ಸ್ಥಾನಕ್ಕೆ ಅದು ಸೂಕ್ತವಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಇದೀಗ ತೇಲಿ ಬಿಟ್ಟಿರ್ತಕ್ಕಂಥದ್ದು. ಈಗಾಗಲೇ DK ಶಿವಕುಮಾರ್ ಅವರು ಸಹ ನವೆಂಬರ್ ಮತ್ತೆ ಡಿಸೆಂಬರ್ ನಲ್ಲಿ CM ಆಗ್ತೀನಿ ಅಂತ ಹೇಳ್ಬಿಟ್ಟು ಅವರ ಆಪ್ತ ಭವನದಲ್ಲಿ ಸಹ ಕೆಲವೊಂದಿಷ್ಟು ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಜೊತೆಗೆ ಆದಿ ಬೀದಿಯಲ್ಲೂ ಸಹ ಸ್ಟೇಟ್ಮೆಂಟ್ ಗಳು ಆಗ್ತಾ ಇದಾವೆ. ನೇರವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಮಾಡಬಾರ್ದು ಅಂತ ಸಹ ಸೂಚನೆ ಕೊಟ್ಟರು ಸಹ ಯಾರು ಸಹ ನಿಲ್ಲಿಸ್ತಾ ಇಲ್ಲ. ಈಗ ಅದಕ್ಕೆ ಪ್ರತಿಯಾಗಿ DK ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋದಕ್ಕೆ ಈ ಒಂದು ಅಸ್ತ್ರವನ್ನ ಯತೀಂದ್ರ ಸಿದ್ದರಾಮಯ್ಯನವರ ಮುಖಾಂತರ ಸಿದ್ದರಾಮಯ್ಯನವರ ಆಪ್ತ ಬಳಗ ಪ್ರಯೋಗ ಮಾಡ್ತಾ ಅನ್ನೋದ್ರ ಬಗ್ಗೆ ಸಹ ಇದೀಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಯಾಕೆ ಉಲ್ಲೇಖ ಆಯ್ತು ಅನ್ನೋದ್ರ ಬಗ್ಗೆ ಸಹ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಅತ್ಯಾಪ್ತರಲ್ಲಿ ಮತ್ತೆ ಅತ್ಯಾಪ್ತ ಶಿಷ್ಯನೂ ಸಹ ಹೌದು. ಯಾಕಂದ್ರೆ ಈ ಹಿಂದೆ JDS ನಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಸಹ ಸಿದ್ದರಾಮಯ್ಯನವರ ಜೊತೆನೆ ಅವರು ಕಾಂಗ್ರೆಸ್ಗೆ ಬಂದಿರ್ತಕ್ಕಂತಹ ನಾಯಕ. ಹೀಗಾಗಿ ಸಿದ್ದರಾಮಯ್ಯನವರ ಎಡಬಿಡದೆ ಓಡಾಡ್ತಾ ಇರ್ತಕ್ಕಂಥ ನಾಯಕ ಸತೀಶ್ ಜಾರಕಿಹೊಳಿ ಅವರು. ತನಗೆ ಸಮುದಾಯದ ಬಲ, ಜಾತಿವಾರು, ಹೀಗೆ ಅನೇಕ ಪ್ರಭಾವಗಳನ್ನು ಒಳಗೊಂಡಿರ್ತಕ್ಕಂಥ ನಾಯಕ, ಸೈಲೆಂಟ್ ಆಪರೇಷನ್ ಮಾಡತಕ್ಕಂಥ ನಾಯಕ. ಇಂಥವರನ್ನ ಏನು CM ಆಗಿ ಮಾಡೋದಕ್ಕೆ ಮಾಡಬಹುದು ಅನ್ನೋದ ನಿಟ್ಟಿನಲ್ಲಿ ಅವ್ರ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.